ನೇತ್ರಾವತಿ. ಇದು ಭೂಲೋಕದ ಸ್ವರ್ಗ ಅಂತ ಹೇಳಿದರೆ ತಪ್ಪೇನಿಲ್ಲ. ಯಾಕಪ್ಪ ಅಂತಂದರೆ ಸುಂದರವಾದ ಬೆಟ್ಟಗಳ ನೋಟಗಳೊಂದಿಗೆ ಮೋಡಗಳು ಕಣ್ಣಾಮುಚ್ಚಾಲೆ ಆಡುವುದನ್ನು ನೋಡುವುದೇ ಒಂದು ಅದ್ಭುತ. ಆ ಅದ್ಭುತನೇ ಈ ನೇತ್ರಾವತಿ. ಈಗ ನೀವು ನೋಡ್ತಿದ್ದೀರಲ್ವ, ಇದೇ ಆ ಅದ್ಭುತ. ಯಾರೆಲ್ಲ ನೇತ್ರಾವತಿ ಟ್ರಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಏನಪ್ಪ ಅಂತಂದರೆ, ನೀವು ನೇತ್ರಾವತಿ ಟ್ರಕ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ನೀವು ಕುದುರೆಮುಖ ಹಾಗೆ ರಾಣಿಜೆರೆ ಟ್ರಕ್ನ ಮುಗಿಸ್ಕೊಂಡಿದ್ದಾದಮೇಲೆ ನೇತ್ರಾವತಿನ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒನ್ಸ್ ನೀವು ನೇತ್ರಾವತಿ ಪೀಕ್ ರೀಚ್ ಆಗಿದ್ದಾದಮೇಲೆ ನಿಮಗೆ ಕುದುರೆಮುಖ ಹಾಗೆ ರಾಣಿಜೆರೆ ಪೀಕ್ ಎರಡೂ ಕಾಣಿಸುತ್ತೆ. ಅದಕ್ಕೆ ಫಸ್ಟ್ ಇವೆರಡೂ ಟ್ರಕ್ಕಿಂಗ್ ಮುಗಿಸ್ಕೊಂಡಿದ್ದಾದಮೇಲೆ ನೀವು ನೇತ್ರಾವತಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಅಟ್ ಎ ಟೈಮ್ ಒಂದೇ ನೇತ್ರಾವತಿ ಪೀಕಲ್ಲೇ ನಿಮಗೆ ಈ ಕಡೆ ರಾಣಿಜೆರೆ ಹಾಗೆ ಕುದುರೆಮುಖ ಎರಡೂ ನೋಡ್ಬೋದು. ನಿಮಗೆ ಇವೆರಡು ಕಾಣಿಸ್ಬೇಕು ಅಂತಂದರೆ ಅಲ್ಲಿರೋ ಮೋಡ ಕ್ಲಿಯರ್ ಆಗಿರಬೇಕು. ಮೋಡ ಕ್ಲಿಯರ್ ಆದರೆ ಮಾತ್ರ ನಿಮಗೆ ಇವೆರಡು ಪೀಕ್ ಕಾಣಿಸುತ್ತೆ, ಇಲ್ಲ ಅಂತಂದರೆ ಪೀಕ್ ಕಾಣಿಸೋದೇ ಇಲ್ಲ. ನಾವು ಸಹ ಅಷ್ಟೇ ಕುದುರೆಮುಖ ರಾಣಿಜೆರೆ ಇವೆರಡು ಟ್ರಕ್ಕಿಂಗ್ ಮುಗಿಸ್ಕೊಂಡಿದ್ದಾದಮೇಲೆ ನೇತ್ರಾವತಿ ಟ್ರಕ್ ಸ್ಟಾರ್ಟ್ ಮಾಡಿದ್ದು. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಮಾನ್ಸೂನ್ ಟೈಮಲ್ಲಂತೂ ಹೇಳೋದು ಬೇಡ. ಸೊ ಯಾವ ಥರ ಕಾಣಿಸುತ್ತೆ ಅನ್ನೋದು ನೀವೇ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ. ಸೊ ನೋಡಿ. ಫುಲ್ ನೇತ್ರಾವತಿ ಟ್ರೆಕ್ಕಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು.